ಎರಡಕ್ಕೂ ವ್ಯತ್ಯಾಸ ಇದೆಯಾ? ಎಮ್ಮೆ ಸಗಣಿ ಆಗಲಿ ನಾಟಿ ಹಸು ಸಗಣಿ ಆಗಲಿ ವ್ಯತ್ಯಾಸ ಇದೆಯಾ ನೀವು ನೋಡ್ದಂಗೆ? ಈಗ ತಪ್ಪು ತಿಳ್ಕೊಬೇಡಿ, ನಾಟಿ ಹಸು ಸಗಣಿನ ಬೇಕಾದ್ರೆ ವಾರನ್ಗಟ್ಲೆ ನಮ್ ಜೋಬಲ್ ಉಂಡೆ ಮಾಡ್ಬಿಟ್ಟು ಜೋಬಲ್ ಮಡಿಕೊಂಡ್ ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿ ಬೇಕಾದ್ರೆ ಹೋಗಿ ಮಾತಾಡ್ಕೊಂಡ್ ಬರ್ಬೋದು. ಒಂಚೂರು ಸ್ಲಂಬ ಇದು ಬರಲ್ಲ, ಕೆಟ್ಟ ವಾಸನೆ ಬರಲ್ಲ. ಒಂದ್ ದೇವಸ್ಥಾನಕ್ಕೆ ಹೋಗಿ 100 ಜನ ಇರುವಂತ ಸಭೆಗಳಿಗೆ ಹೋಗಿ ಎಲ್ಲಾನು ಕುತ್ಕೊಂಡು ಬೇಕಾದ್ರೆ ಆರಾಮಾಗಿ ಜೋಬಲ್ ಕುತ್ಕೊಂಡು ನೆಮ್ಮದಿಯಾಗಿ ಏನೋ ಮಡಿಕೊಂಡು ಅಂದ್ಬಿಡಪ್ಪ ಅಂದ್ರೆ, ಅದೇ ಒಂಚೂರು ಎಮ್ಮೆ ಸಗಣಿ ಆಗ್ಲಿ ಸೀಮೆಸ್ಗಳು ಸಗಣಿ ಆಗ್ಲಿ ಬೇರೆ ಪ್ರಾಣಿಗಳು ತಗೊಂಡೋಗಿ ಮಡಿಕೊಂಡೋಗಿ ಅವ್ನ್ ಪಕ್ಕ 1 ಕಿಲೋಮೀಟರ್ ವಾಸನೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಅವ್ನ್ ಎಂತ ಗಬ್ನನ್ ಮಗ ಅಂತ ಗೊತ್ತಾಗೋಯ್ತದೆ ಜನಗಳಿಗೆ. ನಾನ್ ಹೇಳೋದಿಷ್ಟೇ, ಇದು ಸ್ವರ್ಗಲೋಕದಿಂದ ದೇವಲೋಕದಿಂದ ಅರ್ಥ ಆಯ್ತಾ ಭೂಲೋಕಕ್ಕೆ ಬಂದಿರೋಂತ ಬಸವಣ್ಣ ಅವನ್ಗಿರೋಂತ ಬೆಲೆ ಪ್ರಪಂಚದಲ್ಲಿ ಯಾವ್ಯಾವ ವಸ್ತುಗೂ ಪ್ರಪಂಚದ ಮೇಲೆ ಭೂಲೋಕ ಹುಟ್ಟಿರೋದ್ರಿಂದ ಮರ ಗಿಡ ಜಲ ತರು ಹೊರ ಎಲ್ಲಾ ಪ್ರತಿಯೊಂದು ಈ ಯಾವ ಕಾಲದಲ್ಲಿ ಭೂಲೋಕ ಹುಟ್ಟೋ ಅಂದಿನ ಕಾಲದಿಂದಾನು ಕಾಮಧೇನು ಕಲ್ಪವೃಕ್ಷ ಅನ್ನೋದು ಇವೆರಡೇ ಪ್ರಪಂಚದ ಮೇಲೆ. ಎರಡೇ, ಇವೆರಡ್ರ ಮುಂದೆ ದೊಡ್ಡದು ಯಾವುದು ಅಲ್ಲ. ಹೌದು ಸರ್, ನಮ್ಮ ರೈತರುಗಳಿಗೆ ನಾಟಿ ದನಗಳ ಬಗ್ಗೆ ಇವಾಗ ಸ್ವಲ್ಪ ಬೆಲೆ ಗೊತ್ತಾಗ್ತಾ ಇದೆಯಾ ಇವಾಗ? ಖಂಡಿತ ಸರ್, ಈಗ ನಿಮ್ ಸೋಷಿಯಲ್ ಮೀಡಿಯಾ ಬಂದು ಆಮೇಲೆ ಕೆಲವರು ಬೈಕೊಂಡಾರ. ನಾನು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ ಅನ್ಕೊಂಡಿದ್ದೆ. ಕೆಲವರು ಆಪೋಸ್ ಮಾಡ್ತಾರೆ, ಮಾಡ್ಕೊಳ್ಳಿ ಬಿಡಿ, ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯೂಟ್ಯೂಬ್ಗಳು ನೋಡ್ಕೊಂಡು ಸ್ಕೂಲಲ್ಲಿ ಎಲ್ಲ ಮೊಬೈಲ್ಗಳು ನೋಡಿ ಆಮೇಲೆ ಮಾಸ್ಟರ್ಗಳೇ ಆಗಿರ್ಬೋದು, ಓದಿರೋಂಥ ವ್ಯಕ್ತಿಗಳೇ ಆಗಿರ್ಬೋದು, ಆಮೇಲೆ ನಮ್ಮ ರೈತರ ಮಕ್ಕಳು ಯಾರು ಅಂದ್ರೆ ಬೇರೆಯವರಿಗೆಲ್ಲ ನಾನು ಎಕ್ಸಾಂಪಲ್ ಕೊಡಲ್ಲ. ನಮ್ಮ ತಾದಿರ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಯಾರಿಗೂ ಈ ಗಾಳಿಗಂಧ ಕೆಲವರಿಗೆ ಎಲ್ಲ ಬಿಟ್ಟುಬಿಟ್ಟಿದ್ರು ಇತ್ತೀಚೆಗೆ. ಈಗ ನಮ್ಮ ಪೈಕಿಲ್ಲೇನೋ ಒಂದ್ 7-8 ಜನ ನಾನ್ ಕಂಡಂಗೆ ನಮ್ಮ ಚಿಕ್ಕಬ್ದಿರ್ ಮಕ್ಕಳು ದೊಡ್ಡಬ್ದಿರ್ ಮಕ್ಕಳು ಅಂತಿಂತವ್ರು ಈ ಯೂಟ್ಯೂಬ್ಗಳು ನೋಡ್ಕೊಂಡು ಆಮೇಲೆ ನಾವು ನನಗ್ ಬೈಯೋರು, ಬಾಯಿಗೆ ಬಂದಂಗೆ ಬೈಯೋರು ಎಲ್ಲಾನು. ಈ ನನ್ನ ಮಗ ದನ ಇದ್ ಮಾಡ್ಕೊಂಡು ಸಾಯ್ತಾನೆ, ಅಂತೋನು ಇಂತೋನು ಬೇರೆ ಬಿಸ್ನೆಸ್ ಮಾಡ್ಲಾರ್ದ ಅಂತೋನು ಇಂತೋನು ಅಂತಾರೆ. ಈಗ ಒಬ್ಬೊಬ್ಬರಾಗಿ ನಮ್ಮನೆ ಬಾಕ್ಲಿಗೆ ಬರ್ತಾರೆ. ನಾನು ನಮ್ಮನೆ ಅನ್ನೋದ್ಕಿಂತ ಇದು ದೇವಲೋಕ ಸರ್, ಇದು ಬಸವಣ್ಣ ಇರೋದು ದೇವಲೋಕ. ಇದು ಅರ್ಥ ಮಾಡ್ಕೊಳ್ಳಿ, ಎಲ್ಲೇ ಇರ್ಲಿ ಬಸವಣ್ಣ ಪಾದ ಮಡಗಿದ ಜಾಗದಲ್ಲಿ ದೇವತೆಗಳವೆ ಅನ್ನೋದು ಒಂದು ಲೆಕ್ಕಾಚಾರ ಅದೇ. ಪ್ರಪಂಚದ ಮೇಲೆ ಒಂದು ಹಿಸ್ಟ್ರಿ ಅದೇ, ಇತಿಹಾಸ ಅದೇ. ಆ ರೀತಿ ಬಸವಣ್ಣನ ಸಾಕೋನಿಗೆ ಎಲ್ರಿಗೂ. ಆಮೇಲೆ ಸರ್ ಎಲ್ಲ ಬಸವಣ್ಣನೇ, ಎಲ್ಲ ದನನೇ. ದನ ಅಂದ್ರೆ ಸರ್ ನಾವು ಲಾಭಕ್ಕೋಸ್ಕರ ಆಮೇಲೆ ತಂದು ಮಾರ್ಕೊಳ್ಳೋದು, ಸೀಮೆಸ್ಗಳು ಕಟ್ಕೊಂಡು ಜೀವನ ಮಾಡಕ್ಕೆ ಅವೆಲ್ಲ ಮಾಡ್ಕೊಳ್ತಾರೆ ಸರ್. ಜೀವನ ಈಗ ಒಂದ್ ಮಾತು ಹೇಳ್ತಾರೆ, ಇದಕ್ಕೊಂದು ಮಾತು ಹೇಳ್ತೀನಿ. ಕೆಲವೊಂದ ಒಬ್ರು ವ್ಯಕ್ತಿ ನೋಡ್ಕೊಂಡು ಏನಾರು ಅನ್ಕೊಳ್ಳಿ, ನನಗೇನು ಭಯ ಏನಿಲ್ಲ. ಜೀವನ ನೋಡ್ರಿ, ಮನುಷ್ಯ ಹುಟ್ಟಿರೋದು ಜೀವನ ಮಾಡಲಿ, ಒಳ್ಳೆ ರೀತಿಲೇ ಮಾಡಲಿ. ಅವ್ರವರು ಪರ್ಸ್ನಲ್ ಅವೆಲ್ಲ ನಾವು ಹೇಳೋಕ್ಕಾಗಲ್ಲ, ಸ್ವಂತ ವಿಚಾರ. ಆದರೆ 3 ಟೈಮ್ ತಿನ್ನೋನು ಭೋಗಿ ಅಂತೆ, ಯಾರು ಹಿರಿಕರು ಹೇಳೋರು. 2 ಟೈಮ್ ತಿನ್ನೋನು ಯೋಗಿ ಅಂತೆ, 1 ಟೈಮ್ ತಿನ್ನೋನು ಅವನು ಅಗರ್ಬ ಇವನಂತೆ. ಅದೇನೋ ಹೇಳ್ತಾರೆ, ಕೆಲವೊಂದು ಭಾಷೆ ನನಗೆ ಗೊತ್ತಿಲ್ಲ. ಆ ರೀತಿಲಿ ಇವತ್ತೇನಾಗದೆ ಅಂದರೆ, ಇವತ್ತು 3 ಟೈಮ್ ತಿಂದು 3 ಟೈಮು ಅದನ್ನ ಬೇರೆ ಭಾಷೆಯಲ್ಲಿ ಹೇಳ್ಬಾರ್ದು ನಾವು. ಅದಕ್ಕೋಸ್ಕರ ಜನ ಉಟ್ಬಿಟ್ಟವ್ರೆ. 2 ಟೈಮ್ ತಿಂದ್ರು ಅನ್ನನೇ, 1 ಟೈಮ್ ತಿಂದು ಜೀವನ ಮಾಡಿದ್ರು ಅನ್ನನೇ. ಕಾರಣ ಇಷ್ಟೇ, ಬಸವಣ್ಣನಲ್ಲಿ